ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಯಜಮಾನ ಸೀರಿಯಲ್ ಬರ್ತಾ ಇದೆ. ಈಗ ಆಲ್ರೆಡಿ ಪ್ರೋಮೋದಿಂದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. 10 ಗಂಟೆಗೆ ರಾತ್ರಿ ನಾವೆಲ್ಲರೂ ಕೂಡ ಊಟ ಎಲ್ಲ ಮುಗಿಸಿ ಕುತ್ಕೊಂಡು ಈ ಸೀರಿಯಲನ್ನು ನೋಡಿ ಎಂಜಾಯ್ ಮಾಡ್ಬೋದು. ನನ್ನ ಜೊತೆ ಇದೀಗ ಯಜಮಾನ ಸೀರಿಯಲ್ನ ಹೀರೋ ಪಾತ್ರಧಾರಿ ಇದ್ದಾರೆ. ಅವರ ರಿಯಲ್ ಹೆಸರು ಹರ್ಷ ಅಂತ ಹೇಳಿ, ಆದರೆ ಸೀರಿಯಲ್ನಲ್ಲಿ ಅವರ ಹೆಸರು ರಾಘವೇಂದ್ರ ಅಂತ ಹೇಳಿ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ರಾಘವೇಂದ್ರ ಅವರೇ, ಹೇಗಿದ್ದಾರೆ? ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು 100% ಜನ ರಾಘವೇಂದ್ರ ಅಂತಲೇ ಗುರುತಿಸ್ತಾರೆ. ಮೊದಲ ಸೀರಿಯಲ್ಲು ಎಷ್ಟು ಖುಷಿ ಇದೆ. ಸೋಮವಾರದಿಂದ ಎಲ್ಲರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀರಾ. ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ. ಸೊ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು, ಇಲ್ಲ ಒಂದು ಹೊಸ ಜೀವ ಅಂತಲೇ ಹೇಳ್ಬೋದು ನನ್ನ ಆ್ಯಕ್ಟಿಂಗ್ ಕರಿಯರ್ಗೆ. ಸೊ ತುಂಬ ಖುಷಿ ಇದೆ. ನಾನು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು. ಸೊ ಒಂದಷ್ಟು ವರ್ಷ ಕಷ್ಟಪಟ್ಟು ಒಂದು ಸ್ವಲ್ಪ ಸೈಕಲ್ ಹೊಡೆದು ಫೈನಲಿ ಪ್ರಾಜೆಕ್ಟ್ ಓಕೆ ಆಯಿತು. ನನಗಿಂತ ನಮ್ಮ ಮನೇಲಿ ನನ್ನ ತಂದೆ ತಾಯಿ ತುಂಬ ಖುಷಿಯಾಗಿದ್ದಾರೆ. ತುಂಬ ಖುಷಿಯಾಗಿದ್ರೆ 100% ಎಲ್ಲರೂ ಕೂಡ. ಯಾಕಂದರೆ ಫಸ್ಟ್ ಹೆಜ್ಜೆ ಇಟ್ಟಿದ್ದೀರಾ, ದೊಡ್ಡ ಹೆಜ್ಜೆನೇ ಇಟ್ಟುಬಿಟ್ಟಿದ್ದೀರಾ. ಯಾರಿಗೂ ಆ ಥರ ಅವಕಾಶಗಳು ಸಿಗಲ್ಲ. ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಹಂಗಲ್ಲ, ನಿಮಗೆ ಇದು ಒಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ, ಅದು ಕೂಡ ಒಂದು ದೊಡ್ಡ ಸೀರಿಯಲ್ನಲ್ಲಿ ಮೇನ್ ರೋಲ್ ಮಾಡ್ತಾ ಇರೋದು ಒಂಥರ ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು. ಹರ್ಷ ಅವರೇ, ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ನೀವು ಯಾವ ಊರು, ಯಾಕೆ ನಟನೆ ಅಂತ ಆಯ್ಕೆ, ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡೋದಾದರೆ. ಸೊ ನಂದು ನೇಟಿವ್ ತುಮಕೂರು, ಹುಟ್ಟಿದ್ದು ತಿಪ್ಟೂರು, ಓದಿದ್ದು ಬೆಳೆದಿದ್ದೆಲ್ಲ ತುಮಕೂರು ಬೆಂಗಳೂರು ಎರಡೂ ಕಡೆನೂ. ಸೊ ನಾನು ಓದಿನ ಕಡೆ ಎಲ್ಲ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಮಾಡಿದ್ರೆ ದುಡಿಮೆ ಅಂತ ಬಂದರೆ ಬಿಸ್ನೆಸ್ ಮಾಡೇ ಏನಾದರೂ ಮಾಡಬೇಕು ಅಂತ ನನ್ನ ಕನಸಿದ್ದು. ಸೊ ಹಿಂಗೆ ಓದಿ ಮುಗಿಸಾದ್ಮೇಲೆ ಒಂದು ರಜದ ಟೈಮಲ್ಲಿ ತುಮಕೂರು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ, ಸೊ ಅಲ್ಲಿ ನಾಟಕ ಮನೆ ಅಂತ ತಂಡ ಹಾಗೂ ಗ್ರಾಮೀಣ ಕ್ರಿಯಾತ್ಮಕ ರಂಗ ತಂಡ, ನನ್ನ 2 ತಂಡದ ಹೆಸರದು. ಸೊ ಅಲ್ಲಿ ನಾನು ಸ್ಟಾರ್ಟಿಂಗು ಪ್ರಾಜೆಕ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಥಿಯೇಟರ್ ಮಾಡಿದಾಗ ಲೈಕ್ ಗೊತ್ತಿಲ್ಲದಲೇ ಸುಮ್ಮನೆ ಫ್ರೀ ಇದೀನಲ್ಲ ಅಂತ ಹೋಗಿದ್ದು. ನಮ್ಮ ತಂದೆನೂ ನಾಟಕ ಮಾಡ್ತಾಯಿದ್ರು. ಸೊ ಹಂಗಾಗಿ ಟೀಮ್ ಪರಿಚಯ ಇತ್ತಲ್ಲ ಅಂದ್ಬಿಟ್ಟು ಹೋಗಿ ಸೇರಿಸಿದ್ರು. ರಜದಲ್ಲಿ ಏನು ಮಾಡ್ತೀಯ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾ ಲೈಕ್ ಇದರಲ್ಲಿ ಏನೋ ಇದೆ, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸ್ತು. ಲೈಕ್ ಒಂದ್ಸತಿ ಪೊಲೀಸ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಮಂತ್ರಿ ಆಗ್ಬೋದು, ರಾಜ ಆಗ್ಬೋದು. ರಿಯಲ್ ಲೈಫಲ್ಲಿ ಯಾರೋ ಹರ್ಷ ಆಗೇ ಇರ್ತೀಯ. ಲೈಕ್ ಇನ್ನೂ ಇದರಲ್ಲಿ ಏನಿದೆ ಇನ್ನೂ ಆಳವಾಗಿ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನನ್ನ ಕೆರಿಯರ್. ಆ್ಯಕ್ಚುಲಿ ನಂಗೆ ಸಿನಿಮಾ ಬರಬೇಕು ಅಂತ ಇಂಟ್ರೆಸ್ಟ್ಗಿಂತ ನಾನು ನನ್ನದೇ ಒಂದು ತಂಡ ಕಟ್ಕೊಂಡು ನಾನು ಮುಂದೆ ಬರಬೇಕು ಅಂತ, ಹಾಗೆ ನನ್ನ ಆಸೆ ಹಂಗಿದ್ದಿದ್ದು. ಸೊ ಹಿಂಗೆಲ್ಲರೂ ಈ ಥರ ಹಿಂಗೆ ಹೋಗ್ಬೋದು ಹಿಂಗೆ ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಹಂಗಾಗಿ ಸಜೆಸ್ಟ್ ಮಾಡಾದ್ಮೇಲಿಂದ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದಷ್ಟು ವರ್ಷ ಟ್ರೈ ಮಾಡಿದೆ. ಸೊ ಹಂಗಾಗಿ ಸ್ಟಾರ್ಟಿಂಗ್ ಸಿನಿಮಾಗಳು ಟ್ರೈ ಮಾಡಿದೆ, ಯಾವುದೂ ಆಗಲಿಲ್ಲ. ಸೀರಿಯಲ್ಸು ಟ್ರೈ ಮಾಡಿದ್ದೆ. ಸೊ ಇವಾಗ ಯಜಮಾನ ಅನ್ನೋ ಪ್ರಾಜೆಕ್ಟ್ ಸಿಕ್ಕಿದೆ, ತುಂಬ ಖುಷಿಯಾಗಿದೆ. ರಾಘವೇಂದ್ರ ಪಾತ್ರ ಹೇಗಿರುತ್ತೆ? ಝಾನ್ಸಿಗೆ ಗಂಡು ಮಕ್ಳು ಅಂದರೆ ಕಂಡ್ರೆ ಆಗದೇ ಇಲ್ಲ ಕಂಪ್ಲೀಟ್. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ನಿಮ್ಮ ಪಾತ್ರ ಹೇಗಿರುತ್ತೆ ಅಂತ ಹೇಳಿ. ಹೌದು, ಝಾನ್ಸಿಗೆ ಗಂಡಸ್ರು ಕಂಡೇ ಆಗಲ್ಲ, ಆ ಗಂಡು ಜಾತಿಯಿಂದಲೇ ಆಗಲ್ಲ. ಅಫ್ಕೋರ್ಸ್ ಅದರಿಂದ ತುಂಬ ದೊಡ್ಡ ರೀಸನ್ ಇರುತ್ತೆ. ಸೊ ಅವಳು ಝಾನ್ಸಿ ವ್ಯೂ ಪಾಯಿಂಟಿಂದ ಅದು ಅವ್ರು ಕರೆಕ್ಟಾಗಿರ್ತಾರೆ. ರಾಘವೇಂದ್ರನ್ ವ್ಯೂ ಪಾಯಿಂಟಿಂದ ನಾನೇನು ಮಾಡ್ತಿದ್ದೀನೋ ನಾನು ಕರೆಕ್ಟಾಗಿರ್ತೀನಿ. ಸೊ ನನ್ನ ಪಾತ್ರದ ಪರಿಚಯ ಮಾಡ್ಕೋಬೇಕು ಅಂತಂದರೆ, ಸೊ ರಾಘವೇಂದ್ರ ತುಂಬ ಸಿಂಪಲ್ ಮನುಷ್ಯ, ಸಾಫ್ಟ್ ಕ್ಯಾರೆಕ್ಟರು. ಒಂದು ಕಡೆ ಚಿಕ್ಕಮ್ಮ ಅವ್ರ ತಂಗಿದಿರ ಪ್ರೀತಿ ಗಳಿಸ್ಕೊಳಕ್ಕೋಸ್ಕರ ತುಂಬ ಒದ್ದಾಡ್ತಿರ್ತಾನೆ. ಒಂದು ಮಗ ಅಮ್ಮ ಅಂತ ಬಾಂಧವ್ಯನೇ ಅವನಿಗೆ ಅರಿವೇ ಇರಲ್ಲ. ಒಂದು ಸತಿನೂ ಕರೆದಿದ್ದು ನೆನಪೇ ಇರಲ್ಲ ಅವನಿಗೆ. ಸೊ ಆ ಪ್ರೀತಿ ಬೇಕು ಅಂತ ತುಂಬ ಒದ್ದಾಡ್ತಿರ್ತಾನೆ. ಅದೇ ರೀತಿ ಇನ್ನೊಂದು ಟ್ರ್ಯಾಕ್ ತೊಗೊಂಡ್ರೆ, ಇಲ್ಲಿ ಝಾನ್ಸಿ ಹತ್ರ ನಾನು ಇನ್ನೆಲ್ಲೋ ಇಂಟರ್ವ್ಯೂಗೆ ಹೋಗ್ತಾ ಇರಬೇಕು, ಅಲ್ಲಿ ಝಾನ್ಸಿ ಅವ್ರ ಹತ್ರ ಬಂದು ಸಿಗಾಕೊತೀನಿ. ಅದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ. ಫೈನಲಿ 10 ಗಂಟೆಗೆ ಬರ್ತಾ ಇದ್ದೀರಾ. ನಾವೆಲ್ಲರೂ, ಯಾಕಂದ್ರೆ ಈಗ ಜಾಸ್ತಿ ಏನಕ್ಕೆ ಎದಕ್ಕೂ ಆಗಲ್ಲ, ಹೋಗ್ತಾ ಮತ್ತೆ ಅಗೈನ್ ನಿಮ್ಮನ್ನು ಮಾತಾಡ್ಸೋಂಥ ಪ್ರಯತ್ನವನ್ನು ಮಾಡ್ತೀವಿ. 10 ಗಂಟೆಗೆ ಪ್ರತಿನಿತ್ಯ ಸೋಮವಾರದಿಂದ ಶುಕ್ರವಾರ ತನಕ ಎಲ್ಲರ ಮನೆಯ ಬಾಗಿಲಿಗೆ ನಿಮ್ಮ ಎಂಟ್ರಿ ಇರುತ್ತೆ. ಎಲ್ಲರೂ ಕೂಡ ಮಿಸ್ ಇಲ್ಲದೆ ನೋಡಿ. ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಅಂತ ಹೇಳೋದಾದರೆ ನಿಮ್ಮ ಕಡೆಯಿಂದ ಕೊನೆಯದಾಗಿ ಹೇಳೋದು. ಸೊ ಬರೀ ರಾಘವೇಂದ್ರ ಅಲ್ಲ, ಹಲವಾರು ಪಾತ್ರಗಳು 100% ಪ್ರತಿಯೊಬ್ಬರು ಮನೆಗೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನೀವು ಸೀರಿಯಲ್ ನೋಡ್ತಾ ನಿಮಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರತಿದಿನ ಸೋಮವಾರದಿಂದ ಮಂಡೇ ಟು ಫ್ರೈಡೇ 10 ಗಂಟೆಗೆ ನಮ್ಮ ಯಜಮಾನ ಸೀರಿಯಲ್ ಬರ್ತಿದೆ. ತಪ್ಪದೆ ಪ್ರತಿ ಎಪಿಸೋಡ್ಸ್ನೂ ನೋಡಿ ನಮಗೆ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಸೆಟ್ ವಿಸಿಟ್ ಅಂತ ಬರ್ತೀವಿ, ಅವಾಗ ನಿಮ್ಮನ್ನು ಇನ್ನೂ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಹರ್ಷ ಅಲಿಯಾಸ್ ರಾಘವೇಂದ್ರ ಅವರ ಮಾತುಗಳು. ಮಿಸ್ ಇಲ್ಲದೆ ಯಜಮಾನ ಸೀರಿಯಲನ್ನು ನೀವು ಸೋಮವಾರದಿಂದ ಶುಕ್ರವಾರದವರೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೋಡಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧಾ ಪೂಜಾರಿ, ಬೆಂಗಳೂರು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.